ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನಿನ್ನೆ ಬಿಗ್ ಬಾಸ್ ನೋಡಿ ನನಗಂತೂ ಸೀಸನ್ 3 ನೆನಪಾಯಿತು. ಯಾಕೆ ಹೇಳಿ, ನಿನ್ನೆ ಬಿಗ್ ಬಾಸ್ನ ಬಿಡ್ಡಿಂಗ್ ಪ್ರೋಸೆಸ್ನಲ್ಲಿ ಕೆಲವು ಆಟಗಾರರನ್ನು ಭವ್ಯ ಆ್ಯಂಡ್ ಶೋಭಾ ಟೀಮ್ ಖರೀದಿ ಮಾಡಿದರು. ಎಲ್ಲ ಕಂಟೆಸ್ಟೆಂಟ್ಗಳು ಒಳ್ಳೊಳ್ಳೆ ರೇಟ್ಗೆ ಸೇಲ್ ಆದರು. ಆದರೆ ಯಾಕೋ ಎಲ್ಲರೂ ಸೇರಿ ಚೈತ್ರಾನ ಅವಮಾನ ಮಾಡಿಬಿಟ್ರಲ್ವಾ. ಒಬ್ಬರು 50 ರೂಪಾಯಿನೂ ಬಿಡ್ ಮಾಡೋದು ಬೇಡವಾ. ಕೊನೆಗೆ ಏನೋ ಎಡವಟ್ಟಿನಿಂದ 300 ಪಾಯಿಂಟ್ಗೆ ಶೋಭಾ ಟೀಮ್ ಸೇರಿಕೊಂಡ್ರು. ಆದರೆ ಚೈತ್ರಾ ಪಾಡು ನೋಡಿ ನನಗೆ ಸೀಸನ್ 3ನ ಹುಚ್ಚ ವೆಂಕಟ್ ನೆನಪಾದರು. ಆ ಸೀಸನ್ನಲ್ಲೂ ಹೀಗೆ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಆಳು ಅರಸ ಟಾಸ್ಕಲ್ಲಿ ಹುಚ್ಚ ವೆಂಕಟ್ಗೆ ಚೆನ್ನಾಗೇ ಕ್ವಾಟ್ಲೆ ಕೊಟ್ಟಿದ್ರು. ಹುಚ್ಚ ವೆಂಕಟ್ ಏನು ಕಡಿಮೆ ಇರಲಿಲ್ಲ. ತಾನು ಅರಸ ಆದಾಗ ರೆಹಮಾನ್ ಮತ್ತು ಅಯ್ಯಪ್ಪ ಇವರಿಬ್ಬರಿಗೂ ಸರಿಯಾಗೇ ಬೆವರಿಳಿಸಿದ್ರು. ಹುಚ್ಚ ವೆಂಕಟ್ ಅರಸ, ರೆಹಮಾನ್ ಮತ್ತು ಅಯ್ಯಪ್ಪ ಆಳಾಗಿದ್ರು. ಇವರಿಬ್ಬರಿಗೂ ಬೇಜಾನ್ ಗೋಳು ಹೊಯ್ಕೊಂಡಿದ್ರು ಹುಚ್ಚ ವೆಂಕಟ್. ಯಾವಾಗ ಆಳು ಅರಸ ಟಾಸ್ಕಲ್ಲಿ ಟ್ವಿಸ್ಟ್ ಬಂತೋ ಆಗ ಬಂತು ನೋಡಿ ಮಜಾ. ರೆಹಮಾನ್ ಅರಸ ಆದರೂ ಹುಚ್ಚ ವೆಂಕಟ್ ಆಳಾದರು. ಆಗ ಆಳಾಗಿದ್ದ ಹುಚ್ಚ ವೆಂಕಟ್ನ ಖರೀದಿ ಮಾಡಬೇಕಾಗಿತ್ತು. ರೆಹಮಾನ್ ಮತ್ತು ಚಂದನ್ ಮೊದಲೇ ಪ್ಲಾನ್ ಮಾಡಿಕೊಂಡು ಹುಚ್ಚ ವೆಂಕಟ್ಗೆ ಪಾಠ ಕಲಿಸೋಕೆ ಸ್ಟಾರ್ಟ್ ಮಾಡಿದರು. ಬೇರೆ ಯಾರೂ ಬಿಡ್ಡಿಂಗ್ ಮಾಡಬೇಡಿ ಅಂತ ಚಂದನ್ ಬರೀ 2000ಕ್ಕೆ ಹುಚ್ಚ ವೆಂಕಟ್ಗೆ ಖರೀದಿಸಿದರು. ಇದನ್ನು ನೋಡಿದ ಹುಚ್ಚ ವೆಂಕಟ್ಗೆ ಉರ್ದೋಗಿತ್ತು. ನಾನು ಆಳಾಗಿ ಟಾಸ್ಕ್ ಮಾಡಲ್ಲ ಅಂತ ಪಟ್ಟು ಹಿಡಿದು ನಿಂತ್ಕೊಂಡ್ರು. ಆಗ TV9 ರೆಹಮಾನ್ ಹಾಕಿದ ಆವಾಜ್ ಈಗಲೂ ನಮ್ಮ ಕಣ್ಮುಂದಿದೆ. ಏಯ್ ಹುಚ್ಚ ವೆಂಕಟ್, ನೀನೀಗ ಆಳು. ನನ್ನ ಗೆಳೆಯ ಚಂದನ್ ನಿನ್ನನ್ನು 2000ಕ್ಕೆ ಖರೀದಿ ಮಾಡಿದ್ದಾನೆ. ನೀನು ಆಳಾಗಿ ಟಾಸ್ಕ್ ಮಾಡಲೇಬೇಕು ಅಂತ ಆವಾಜ್ ಹಾಕಿದ್ರು. ನಾವೆಲ್ಲ ಆಳುಗಳಾಗಿ ಟಾಸ್ಕ್ ಮಾಡಿಲ್ವಾ? ನಮ್ಮ ಹತ್ರ ನೀನು ಸೇವೆ ಮಾಡಿಸ್ಕೊಂಡಿಲ್ವಾ? ಈಗ ನೀನು ಆಳಾಗಿ ಕೆಲಸ ಮಾಡಬೇಕು ಅಂದಾಗ ಆಗಲ್ಲ ಅಂತೀಯಾ? ನೀನೇನು ಶ್ರುತಿ ಅಕ್ಕನಿಗಿಂತ ದೊಡ್ಡ ಸ್ಟಾರಾ ಅಂಥೇಳಿ ಏನು ಉಗ್ದಿದ್ರು. ಇದ್ಯಾವುದಕ್ಕೂ ಡೋಂಟ್ ಕೇರ್ ಅಂದ ಹುಚ್ಚ ವೆಂಕಟ್ ಮಾತ್ರ ಕೊನೆಗೂ ಟಾಸ್ಕ್ ಮಾಡಲಿಲ್ಲ. ಫೈನಲಿ ಬಿಗ್ ಬಾಸೇ ಅವರಿಗೆ ಪನಿಷ್ಮೆಂಟ್ ಕೂಡ ಕೊಟ್ಟರು. ಆ ಎಪಿಸೋಡ್ ಮತ್ತು ಬಿಗ್ ಬಾಸ್ ಸೀಸನ್ 3 ಇವತ್ತಿಗೂ ಮೆಮೊರೇಬಲ್. ಆ ಸೀಸನ್ನಲ್ಲಿ ಒಬ್ಬರು ಹುಚ್ಚ ವೆಂಕಟ್ ಇದ್ದರು. ಸೊ ಈ ಸೀಸನ್ನಲ್ಲಿ ನಿಮಗೆ ಹುಚ್ಚ ವೆಂಕಟ್ ಥರ ಯಾರು ಅನ್ನಿಸ್ತಾರೆ ನಮಗೆ ಕಾಮೆಂಟ್ ಮಾಡಿ. ಹಾಗೆಯೇ ಹಳೆ ಸೀಸನ್ನ ಯಾವ ಕಂಟೆಸ್ಟೆಂಟ್ ನಿಮಗಿಷ್ಟ? ಈ ಸೀಸನ್ನಲ್ಲಿ ಯಾವ ಹಳೆ ಕಂಟೆಸ್ಟೆಂಟ್ನ ನೀವು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕಳಿಸೋಕೆ ಇಷ್ಟಪಡ್ತೀರಾ? ಬೇಗ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.